ಯಾವುದೇ ಸರ್ಕಾರ ಬಂದರೂ ಕೂಡ ರಾಜ್ಯದಲ್ಲಿ ರೈತ ಆತ್ಮಹತ್ಯೆ ಪ್ರಕರಣಗಳು ನಿಯಂತ್ರಣ ಆಗ್ತಾ ಇಲ್ಲ. ಈ ಬಾರಿನೂ ಕೂಡ ಸಾಕಷ್ಟು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದೇ ರೀತಿಯಾಗಿ ಗದಗ ಜಿಲ್ಲೆಯಲ್ಲಿ ಕೂಡ ಇದೇ ಒಂದೇ ವರ್ಷದಲ್ಲಿ ಸುಮಾರು 44 ಮಂದಿ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಗದಗ ತಾಲೂಕಿನ ಕಳಸಾಪುರ ಗ್ರಾಮದ ಶರಣಪ್ಪ ತಳವಾರ್ ಎನ್ನುವ ರೈತ ಏನು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. 2025 ಫೆಬ್ರವರಿ 12ರಂದೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ಈವರೆಗೂ ಕೂಡ ಪರಿಹಾರ ಬರ್ತಾ ಇಲ್ಲ. ಹೀಗಾಗಿ ಏನು ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಅವ್ರದ್ದು 3 ಎಕರೆ ಜಮೀನು, 3 ಎಕರೆ ಜಮೀನಿನಲ್ಲೇ ಅವರು ಜೀವನ ನಡೆಸ್ತಾ ಇದ್ದರು. ಆದರೆ ಇವಾಗ ಏನು ಅವರ ಪತ್ನಿ ಇದ್ದಾಳೆ, ಮಕ್ಕಳನ್ನು ಕಟ್ಟಿಕೊಂಡು ಜೀವನ ಮಾಡೋದು ಸಾಕಷ್ಟು ಕಷ್ಟಮಯವಾಗಿದೆ. ಯಾಕಂತಂದರೆ ಒಂದು ಕಡೆ ಆ 3 ಲಕ್ಷ ರೂಪಾಯಿ ಸಾಲ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ದಲ್ಲಿದ್ದರೆ, ಕೈ ಸಾಲ ಸೇರಿದಂತೆ 6-7 ಲಕ್ಷ ರೂಪಾಯಿ ಅವ್ರದ್ದು ಸಾಲ ಇದೆ. ಸಾಲಗಾರರು ಕೂಡ ಸಾಕಷ್ಟು ಕಿರುಕುಳ ಕೊಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಆದರೆ ಬಡ ಕುಟುಂಬ ರೈತರಿಗೆ ಏನು ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ಆತನಿಗೆ ಈವರೆಗೂ ಕೂಡ ಪರಿಹಾರ ಬಂದಿಲ್ಲ. ಪರಿಹಾರಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ಏನು ಮೃತ ಶರಣಪ್ಪ ಇದ್ದಾರೆ, ಅವರ ಪತ್ನಿ ಇದ್ದಾರೆ, ಅವರನ್ನು ಕೇಳೋಣ. ಅಮ್ಮ, ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ? ನಮ್ಮ ಮನೆಯವರು ಸಾಲ ಭಾಳ ಮಾಡಿದ್ರಿ. ಸಾಲ ಸಂಬಂಧ ಮಾನಸಿಕವಾಗಿ ಮಾಡ್ಕೊಂಡ್ರಿ. ನಮಗೆ ಈಗ ಭಾಳ ಕಷ್ಟ ಆಗೈತ್ರಿ. ಯಾವುದು 3 ಮಕ್ಕಳು ಕಟ್ಕೊಂಡು ಜೀವನ ನಡೆಸೋದು ಭಾಳ ಕಷ್ಟ ಆಗೈತ್ರಿ. ಸಾಲ ಸಂಬಂಧ ನಮ್ಮ ಮನೆಯವ್ರು ಹಿಂಗೆ ಮಾಡ್ಕೊಂಡು ಹೋದ್ರು. ಯಾವುದು ಏನು ಕೇಳಿದ್ರು ಕೇಳ್ತಿದ್ದಿಲ್ಲ, ಮಾನಸಿಕವಾಗೇ ಹೋದ್ರಿ. ಯಾವುದು ಇಲ್ಲಿವರೆಗೆ ನಮಗೇನು ಪರಿಹಾರ ಸಿಕ್ಕಿಲ್ಲ, ಏನಿಲ್ಲ. 3 ಮಕ್ಕಳು ಕಟ್ಕೊಂಡು ಜೀವನ ಮಾಡ್ದಾಗ ಕಷ್ಟ ಆಗೈತ್ರಿ ನನಗೆ. ಎಷ್ಟು ಹೊಲ ಐತಮ್ಮ? 3 ಎಕರೆ ಐತ್ರಿ. ಹೆಸರು ಕಡ್ಲಿ ಅನ್ನ ಹಾಕಿದ್ರಿ. ಹೊಲ್ದಾಗ ಬೆಳೆನೂ ಸರಿಯಾಗಿ ಬರ್ತಿರಕ್ಕಿಲ್ರಿ ನಮಗೆ. ಮಕ್ಕಳಿಗೆ ಸಾಲಿ ಕಲಿಯೋಕ್ಕೂ ಕಷ್ಟ ಆಗೈತ್ರಿ. ಸಾಲಿನೂ ಬಿಟ್ರಿ. ನಮ್ಗೆ ಯಾವುದು ಸಾಲದ ಭಾಳ ತ್ರಾಸ ಆಗೈತ್ರಿ, ಕಷ್ಟ ಆಗೈತೆ ನಮಗೆ ಯಾವ್ದಾರ ಒಂದು ಪರಿಹಾರ ನಮಗೆ ಕೊಡ್ರಿ. ಈಗ ಸಾಲ ಮಕ್ಕಳು ಕಟ್ಕೊಂಡು ಜೀವನ ನಡೆಸೋದು ನನಗೆ ಭಾಳ ಕಷ್ಟ ಆಗೈತ್ರಿ. ಎಷ್ಟು ಸಾಲ ಮಾಡ್ಕೊಂಡಿದ್ರಮ್ಮ? ಒಂದು 5-6 ಲಕ್ಷ ರೂಪಾಯಿ ಸಾಲ ಮಾಡ್ಯಾರ. ಬ್ಯಾಂಕ್ನಾಗ 3,20,000 ಮಾಡ್ಯಾರ್ರಿ. ಸಂಗಿನಾಗ ಅಲ್ಲಿ ಇಲ್ಲಿ ಹೊರಗಡೆ ದಲಾಲ್ರ ಅಂಗಡಿ ಅಲ್ಲಿ ಇಲ್ಲ ಅಂದ್ರೆ ಒಂದು 5-6 ಲಕ್ಷ ರೂಪಾಯಿ ಸಾಲ ಮಾಡ್ಯಾರ್ರಿ. ಎದಕ್ಕೆ ಮಾಡಿದ್ರಮ್ಮ? ಈಗ ಬೆಳೆ ಬರ್ಲಾರ್ದಕ್ಕೆ ಮಾಡಿದ್ರಿ. ಹಿಂಗೆ ಹೊರಗೆ ಸಾಲ ತೊಗೊಂಡು ಬಡ್ಡಿ ಕಟ್ಟೋದು ಇದಂದ್ರೆ ಅವ್ರಿಗೆ ಕಷ್ಟನ ಆಗ್ಬಿಡ್ತ್ರಿ. ಅದು ಯಾರ ಮುಂದೆ ಏನು ಹೇಳ್ಕೊತಿದ್ದಿಲ್ರಿ. ಮಾನಸಿಕ ಮಾಡ್ಕೊಂಡ್ರಿ ನಮ್ಮ ಮನೆಯವ್ರು ಹಿಂಗೆ ಮಾಡ್ಕೊಂಡ್ರು. ಸಾಲಗಾರ ಕಾಟಕ್ಕೆ ಬೇಸತ್ತು. ಹ್ಞೂ ರೀ, ಸಾಲಗಾರ ಕಾಟಕ್ಕೆ ಮಾಡ್ಕೊಂಡ್ರಿ. ಹೊಲ್ದಾಗ ಬೆಳೆನೂ ಒಟ್ಟ ಬರ್ತಿರಲ್ರಿ ನಮ್ಗೆ. ಇಲ್ರಿ, ಹಂಗೆ ಅಲ್ಲೇ ಊರಾಗೂ ಸಾಲ, ಬ್ಯಾಂಕ್ನಾಗೂ ಸಾಲ, ಎಲ್ಲ ಕಡೆನೂ ಸಾಲ ಮಾಡಿದ್ರಿ ಅವರು. ಈಗ ಹೆಂಗೆ ಜೀವನ ಮಾಡತ್ತೆ ಅಮ್ಮ? ಈಗ ನೀನು ಏನಿಲ್ರಿ, ದುಡಿಮೆ ಮೇಲೆ ಕೂಲಿ ಕೆಲಸದ ಮೇಲೆ ನಾ ಮಾಡ್ಕೊಂಡು ಹೊಂಟೀನಿ ನಾನೀಗ. ಸಾಲ ಹರ್ಯಾಕಂತ ನನಗೆ ಆಗೋದಿಲ್ರಿ. ನನಗೇನ ಇದ್ರೂ ನನಗೆ ಪರಿಹಾರ ನಮಗೆ ಕೊಡ್ಬೇಕ್ರಿ ನೀವು. ಮಕ್ಕಳು ಈಗ ಅವರು ಎಲ್ಲ ಶಾಲೆಗೆ ಹೋಗ್ತಾರೆ. ಈಗ ಸಾಲಗಾರ ಕಾಟ ಒಂದು. ಹ್ಞೂ ರೀ, ಸಾಲಗಾರ ಕಾಟದ ಸಂಬಂಧ ನನ್ನ ಮಕ್ಕಳು ಸಾಲಿನೂ ಬಿಟ್ರಿ. ಅವ್ರು ಕಟ್ಕೊಂಡ ದುಡಿಮೆ ಮೇಲೆ ನಾ ಜೀವನ ನಡೆಸ್ಕೊಂತ ಹೊಂಟೀನಿ ರೀ ಈಗ. ಹ್ಞೂ ರೀ, ಸಾಲಿನೂ ಬಿಟ್ರಿ. ಎಷ್ಟಕ್ಕೆ ಬಿಡಿಸಿ ಅಮ್ಮ ಶಾಲೆ? ಈಗ 11-12 ಹೋಗಿದ್ರಿ, ಅದನ್ನು ಬಿಟ್ರಿ. ಈಗ ಮತ್ತು ನಮ್ಮ ಜೀವನ ನಡಿಬೇಕಲ್ರಿ. ಮಕ್ಕಳು ಕಟ್ಕೊಂಡು ನಾನು ಕೂಲಿ ಕೆಲಸ ಮಾಡ್ಕೊಂಡು ನಾ ದುಡ್ಕೊತ ಹೊಂಟೇನಿ ರೀ. ನಾ ಈಗ ಸಾಲ ಹರ್ಯಾಕಂತ ನನ್ನ ಕೈಲಿ ನೀಗಲ್ರಿ. ಹೊಲ್ದಾಗ ಬೆಳೆ ಬರೋದಿಲ್ಲ. ನನಗೇನ ಇದ್ರೂ ನನಗೆ ಪರಿಹಾರ ಕೊಡ್ಬೇಕ್ರಿ ನನಗೆ. ಈಗ ಎಷ್ಟು ತಿಂಗಳಾತಮ್ಮ ಪರಿಹಾರಕ್ಕಾಗಿ ನೀನು ಕಾಯಕತ್ತು? ಈಗ 5 ತಿಂಗಳು, 6ನೇ ತಿಂಗಳು ರೀ ಇದು. ಇನ್ನೂ ಏನು ನನಗೆ ಬಂದಿಲ್ಲ ರೀ. ಇಲ್ರಿ, ಕಷ್ಟ ಆಗೈತಿ ಮಕ್ಕಳನ್ನ ಕಟ್ಕೊಂಡು ಜೀವನ ಮಾಡೋದು. ಹ್ಞೂ, ಕಷ್ಟ ಆಗೈತ್ರಿ. ನನಗೆ ಭಾಳ ಕಷ್ಟ ಆಗೈತ್ರಿ. ನಮ್ಮ ಮನೆಯವರು ಇದೇ ರೀತಿಗಾಗಿ ನಮ್ಮ ಮನೆಯವ್ರು ಆತ್ಮಹತ್ಯೆ ಮಾಡ್ಕೊಂಡ್ರಿ. ಮತ್ತು ಈಗ ಅವ್ರು ಹೋದ್ರೂ ಈಗ ಮತ್ತು ಸಾಲಕ್ಕಾಗಿ ನನಗೂ ಜಗ್ಗ ಕಷ್ಟ ಆಗೈತ್ರಿ. ಮತ್ತು ನಾನು ಏನು ಮಾಡ್ಬೇಕ್ರಿ ಮಕ್ಕಳು ಕಟ್ಕೊಂಡು? ಅಮ್ಮ, ನೀ ಎಷ್ಟನೇ ಶಾಲೆ ಹೋಗಿ? ಇವು ಫಸ್ಟ್ ಇಯರ್ ಹೋಗಿದ್ದೆ ರೀ. ಅಪ್ಪ ಕಾಲೇಜ್ ಹಚ್ಚಿದ್ರಿ. ಅದ ಕಾಲೇಜ್ ಮುಂದುವರ್ಸೀನಿ ನಾನು. ನಾ ಅಷ್ಟ ಹೊಂಟೇನಿ ರೀ ಕಾಲೇಜ್. ಹ್ಞೂ ರೀ. ಇಲ್ಲ ರೀ, ರೊಕ್ಕದ್ದು ಅಪ್ಪನ ಕಟ್ಟಿದ್ರಿ. ಅವಾಗ ಅವ್ರದ್ದು ಕಟ್ಟಿದ್ದು ಮುಂದುವರ್ಸ್ಕೊಂಡು ಹೊಂಟೇನಿ ರೀ. ಮುಂದೆ ಹೋಗೋದಾದ್ರೆ ಹೋಗ್ತೀನಿ ರೀ, ಇಲ್ಲಿಕ ಬಿಡ್ತೇನೆ ರೀ. ನಿಮ್ಮ ಅಪ್ಪ ಇದ್ರೆ ಕಲಿಸ್ತಿದ್ರು? ಹ್ಞೂ ರೀ, ಕಲಿಸ್ತಿದ್ರಿ ಅವ್ರು ಇದ್ದಿದ್ರೆ. ಹ್ಞೂ, ಇಲ್ರಿ, ಕಲ್ಸರ್ ಇದ್ದಂಗೆ ಆತ್ರಿ. ಮತ್ತು ಮುಂದೆ ಹೋಗೋದಾದ್ರೆ ಹೋಗ್ತೀನಿ, ಇಲ್ಲಿಕ ಬಿಡ್ತೇನೆ ರೀ ಕಾಲೇಜ್. ನಾವ ದುಡಿದೇ ರೀ ಮತ್ತೆ ಮನ್ಯಾಗ. ಹ್ಞೂ ರೀ. ಹ್ಞೂ ರೀ. ನೀ ಏನು ಮಾಡ್ತೀಯಪ್ಪ ಈಗ? ನಾನು ಫಸ್ಟ್ PUC ಇದ್ರಿ, ಈಗ ಬಿಟ್ಟೀನಿ ರೀ. ನಾನು ಹೊಲದಾಗ ಕೆಲಸ ಮಾಡ್ತೀನಿ ರೀ. ನಾನು ನಮ್ಮ ಅಪ್ಪರು ತೀರ್ಕೊಂಡಿದ್ದಾಗ ರೀ ಹೊಲದಲ್ಲಿ. ಮತ್ತು ಗಂಡು ಮಕ್ಕಳು ಯಾರು ಇಲ್ದಾರ್ದಕ್ಕೆ ನಾನು ಹೊಲದಲ್ಲಿ ಕೂಲಿ ಮಾಡ್ತೀನಿ ರೀ.
ಈಗ ಅಪ್ಪಾರ ಇದ್ರೆ ನಿನ್ನ ಮುಂದೆ ಕಲಿಸ್ತಿದ್ರು. ಕಲಿಸ್ತಿದ್ರಿ ಅವರೇ ಹೊಲದನ್ನು ಎಲ್ಲ ಅವರೇ ಮಾಡ್ತಿದ್ರಿ, ಅವರೇ ಕಲಿಸ್ತಿದ್ರಿ. ನಾವು ಒಂದಿನ ಹೊಲಕ್ಕೆ ಹೋಗಿದ್ದಿಲ್ಲ ರೀ, ನಾನು ಶಾಲೆ ಹಚ್ತಿದ್ರಿ ಅವರು, ನಾವು ಹಾಕಿದ್ರಿ. ಈಗ ಬಿಟ್ಟಿದ್ದೀನಿ ರೀ ನಾನು. ಕಷ್ಟ ಆಗಿದ್ದಕ್ಕೆ ರೀ. ಏನು ಸಾಕಷ್ಟು ರೈತರು ಗದಗ ಜಿಲ್ಲೆಯಲ್ಲಿ ಸುಮಾರು 44 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಇವಾಗ ಕಳಸಾಪುರ ಗ್ರಾಮದ ಶರಣಪ್ಪ ಏನು ತಳವಾರಿದ್ದಾನೆ, ಈ ಒಂದು ರೈತ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಫೆಬ್ರವರಿ 12ನೇ ತಾರೀಕಿಗೆ ಸಾವನ್ನಪ್ಪಿದ್ರು ಕೂಡ ಈವರೆಗೂ ಕೂಡ ಪರಿಹಾರ ಬಂದಿಲ್ಲ. ಈ ಬಗ್ಗೆ ಮಾತನಾಡಲು ಸ್ಥಳೀಯರಿದ್ದಾರೆ. ಸರ್, ಈಗ ಈ 5-6 ತಿಂಗಳು ಆಯ್ತು ಸರ್, 5 ತಿಂಗಳಾಗಕ್ಕೆ ಬಂತು, ಪರಿಹಾರ ಬಂದಿಲ್ಲ ಅಂದರೆ ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಈ ಒಂದು ಮಾಧ್ಯಮದ ಮುಖಾಂತರವಾಗಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೂ ಹಾಗೂ ಘನ ಸರ್ಕಾರಕ್ಕೂ ನಾವು ಸಮಸ್ತ ಕಳಸಾಪುರಿನ ರೈತರ ಪರವಾಗಿ ಇಂಥ ರೈತರಿಗೆ ನೀವು ಏನೇನೋ ಸಹಾಯ ಮಾಡೋದು ಬೇಡ, ಆದರೆ ಈ ಇದ್ದಂಥ ಒಂದು ಬಡ ಕುಟುಂಬವನ್ನು ನೋಡಿ ಆದರೂ ಅವರ ಕನಿಕರಕ್ಕಾಗಿಯೂ ಕೂಡ ನೀವು ಈ ಪರಿಹಾರವನ್ನು ಬೇಗನೆ ಒದಗಿಸಬೇಕು ಅಂಥೇಳಿ ಸಮಸ್ತ ಕಳಸಾಪುರಿನ ರೈತರ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಯಾಕಂತಂದ್ರೆ ಪ್ರತಿಯೊಬ್ಬ ರೈತ ಏನಂತಂದ್ರೆ ರಾಷ್ಟ್ರಕ್ಕೆ ಬೆನ್ನೆಲುಬು ಆಗಿರ್ತಕ್ಕಂಥ ರೈತನಿಗೆ ಈ ರೀತಿ ಕಷ್ಟವಾದಾಗ ಸಹಿಸಿಕೊಂಡು ಕುಳಿತಿರ್ತಕ್ಕಂಥ ಈ ಘನ ಸರ್ಕಾರಕ್ಕೆ ನಾವು ಏನು ಹೇಳಬೇಕೋ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಇಂಥ ಸಂದರ್ಭದಲ್ಲಿ ಗೊಬ್ಬರ ಇಲ್ಲ, ಬೀಜ ಗೊಬ್ಬರ ಕೊಟ್ಟರೆ ಮಳೆಯ ಅಭಾವದಿಂದ ಅಭಾವ ಆತಂತಂದ್ರೆ ಅದು ಒಂದು ವಿಪರೀತ ಮಳೆಯಾಗಿ ಈಗ ರೈತ ಸಾಲಕ್ಕೆ ಸುಲಭವಾಗಿ ಅದು ಪರಿಣಮಿಸ್ತಾ ಇದೆ. ಇಂಥ ಒಂದು ಕುಟುಂಬಕ್ಕೆ ಸಹಾಯ ಸಹಕಾರ ನೀಡಬೇಕು ಅಂತಕ್ಕಂಥದ್ದನ್ನು ಮನಗಂಡು ಸ್ವಸಹಾಯ ಸಂಘದವರು ಕೂಡ ಇಲ್ಲೇ ನಿಂತಿದ್ದಾರೆ. ಅವರ ಕೊಟ್ಟಂಥ ಇನ್ನೂ ಸಾಲನೂ ಸಹಿತ ಆಗ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಶರಣಪ್ಪ ಸಿದ್ದಪ್ಪ ತಳವಾರವರನ್ನು ಕಳೆದುಕೊಂಡಂತೆಯೇ ನಾವು ಕೂಡ ಅವರ ಧರ್ಮ ಪತ್ನಿಯನ್ನು ಎಲ್ಲಿ ನಾವು ಕಳ್ಕೋತೀವೋ ಅಂತಕ್ಕಂಥ ಮಾತನ್ನು ಮಕ್ಕಳು ಸಹಿತ ಮಾತಾಡೋದನ್ನು ನೋಡಿದರೆ ಪ್ರತಿಯೊಬ್ಬ ರೈತನ ಕಣ್ಣೀರು ಇವತ್ತು ತೆಗೆಯುವಂಥ ಪರಿಸ್ಥಿತಿ ಬಂದದ. ಆದ್ದರಿಂದ ಘನ ಸರ್ಕಾರಕ್ಕೆ ನಾನು ಕ್ಷಮೆಯಾಚಿಸಿ ಬೇಗನೆ ಇಂಥವರಿಗೆ ಪರಿಹಾರವನ್ನು ಒದಗಿಸಬೇಕು ಅಂಥೇಳಿ ಸಮಸ್ತ ಕಳಸಾಪುರಿನ ರೈತರ ಪರವಾಗಿ ಅವರಲ್ಲಿ ನಾನು ಭಿನ್ನೈಸಿ ಕೇಳ್ಕೊಳ್ತಾ ಇದ್ದೇನೆ. ಒಟ್ಟಾರೆ ಹೇಳ್ಬೇಕಂತಂದರೆ ಏನು ಶರಣಪ್ಪ ತಳವಾರ್ ರೈತ ಏನಿದ್ದಾನೆ ಈತ ಆತ್ಮಹತ್ಯೆ ಮಾಡ್ಕೊಂಡ ಮೇಲೆ ಅವರ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಅವರು ಮಕ್ಕಳು ಕೂಡ ಶಾಲೆಯನ್ನು ಬಿಟ್ಟು ಇವಾಗ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಅವರ ಧರ್ಮಪತ್ನಿ ಇದ್ದಾಳೆ, ಅವಳೇ ಒಬ್ಬಳು ಆ ಕೆಲಸಕ್ಕೆ ಹೋಗಿ ಕೂಲಿ ನಾಲಿ ಮಾಡಿ ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಒಂದು ಕಡೆ ಸಾಲಗಾರರ ಕಾಟ ಜಾಸ್ತಿ ಆಗಿದೆ, ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಕೂಡ ಅದು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ನಮಗೆ ಸರ್ಕಾರ ಆದಷ್ಟು ಬೇಗ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ರೈತ ಕುಟುಂಬ ಒತ್ತಾಯ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲರು ಕೂಡ ಆದಷ್ಟು ಎಚ್ಚೆತ್ತುಕೊಂಡು ಈ ಒಂದು ಕುಟುಂಬಕ್ಕೆ ಪರಿಹಾರ ಒದಗಿಸುವಂಥ ಕೆಲಸ ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಯಾವುದೇ ಸರ್ಕಾರ ಬಂದರೂ ಕೂಡ ರಾಜ್ಯದಲ್ಲಿ ರೈತ ಆತ್ಮಹತ್ಯೆ ಪ್ರಕರಣಗಳು ನಿಯಂತ್ರಣ ಆಗ್ತಾ ಇಲ್ಲ. ಈ ಬಾರಿನೂ ಕೂಡ ಸಾಕಷ್ಟು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದೇ ರೀತಿಯಾಗಿ ಗದಗ ಜಿಲ್ಲೆಯಲ್ಲಿ ಕೂಡ ಇದೇ ಒಂದೇ ವರ್ಷದಲ್ಲಿ ಸುಮಾರು 44 ಮಂದಿ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಗದಗ ತಾಲೂಕಿನ ಕಳಸಾಪುರ ಗ್ರಾಮದ ಶರಣಪ್ಪ ತಳವಾರ್ ಎನ್ನುವ ರೈತ ಏನು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. 2025 ಫೆಬ್ರವರಿ 12ರಂದೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ಈವರೆಗೂ ಕೂಡ ಪರಿಹಾರ ಬರ್ತಾ ಇಲ್ಲ. ಹೀಗಾಗಿ ಏನು ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಅವ್ರದ್ದು 3 ಎಕರೆ ಜಮೀನು, 3 ಎಕರೆ ಜಮೀನಿನಲ್ಲೇ ಅವರು ಜೀವನ ನಡೆಸ್ತಾ ಇದ್ದರು. ಆದರೆ ಇವಾಗ ಏನು ಅವರ ಪತ್ನಿ ಇದ್ದಾಳೆ, ಮಕ್ಕಳನ್ನು ಕಟ್ಟಿಕೊಂಡು ಜೀವನ ಮಾಡೋದು ಸಾಕಷ್ಟು ಕಷ್ಟಮಯವಾಗಿದೆ. ಯಾಕಂತಂದರೆ ಒಂದು ಕಡೆ ಆ 3 ಲಕ್ಷ ರೂಪಾಯಿ ಸಾಲ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ದಲ್ಲಿದ್ದರೆ ಕೈ ಸಾಲ ಸೇರಿದಂತೆ 6-7 ಲಕ್ಷ ರೂಪಾಯಿ ಅವ್ರದ್ದು ಸಾಲ ಇದೆ. ಸಾಲಗಾರರು ಕೂಡ ಸಾಕಷ್ಟು ಕಿರುಕುಳ ಕೊಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಆದರೆ ಬಡ ಕುಟುಂಬ ರೈತರಿಗೆ ಏನು ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಆತನಿಗೆ ಈವರೆಗೂ ಕೂಡ ಪರಿಹಾರ ಬಂದಿಲ್ಲ. ಪರಿಹಾರಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ಏನು ಮೃತ ಶರಣಪ್ಪ ಇದ್ದಾರೆ, ಅವರ ಪತ್ನಿ ಇದ್ದಾರೆ, ಅವರನ್ನು ಕೇಳೋಣ. ಅಮ್ಮ, ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ? ನಮ್ಮ ಮನೆಯವರು ಸಾಲ ಭಾಳ ಮಾಡಿದ್ರಿ. ಸಾಲ ಸಂಬಂಧ ಮಾನಸಿಕವಾಗಿ ಮಾಡ್ಕೊಂಡ್ರಿ. ನಮಗೆ ಈಗ ಭಾಳ ಕಷ್ಟ ಆಗೈತ್ರಿ. ಯಾವುದು 3 ಮಕ್ಕಳು ಕಟ್ಕೊಂಡು ಜೀವನ ನಡೆಸೋದು ಭಾಳ ಕಷ್ಟ ಆಗೈತ್ರಿ. ಸಾಲ ಸಂಬಂಧ ನಮ್ಮ ಮನೆಯವ್ರು ಹಿಂಗೆ ಮಾಡ್ಕೊಂಡು ಹೋದ್ರು. ಯಾವುದು ಏನು ಕೇಳಿದ್ರು ಕೇಳ್ತಿದ್ದಿಲ್ಲ, ಮಾನಸಿಕವಾಗೇ ಹೋದ್ರಿ. ಯಾವುದು ಇಲ್ಲಿವರೆಗೆ ನಮಗೇನು ಪರಿಹಾರ ಸಿಕ್ಕಿಲ್ಲ, ಏನಿಲ್ಲ. 3 ಮಕ್ಕಳು ಕಟ್ಕೊಂಡು ಜೀವನ ಮಾಡ್ದಾಗ ಕಷ್ಟ ಆಗೈತ್ರಿ ನನಗೆ. ಎಷ್ಟು ಹೊಲ ಐತಮ್ಮ? 3 ಎಕರೆ ಐತ್ರಿ. ಹೆಸರು ಕಡ್ಲಿ ಅನ್ನ ಹಾಕಿದ್ರು. ಹೊಲ್ದಾಗ ಬೆಳೆನೂ ಸರಿಯಾಗಿ ಬರ್ತಿರಕ್ಕಿಲ್ರಿ ನಮಗೆ. ಮಕ್ಕಳಿಗೆ ಸಾಲಿ ಕಲಿಯೋಕ್ಕೂ ಕಷ್ಟ ಆಗೈತ್ರಿ. ಸಾಲಿನೂ ಬಿಟ್ರಿ. ನಮ್ಗೆ ಯಾವುದು ಸಾಲದ ಭಾಳ ತ್ರಾಸ ಆಗೈತ್ರಿ, ಕಷ್ಟ ಆಗೈತೆ ನಮ್ಗೆ ಯಾವ್ದಾರ ಒಂದು ಪರಿಹಾರ ನಮಗೆ ಕೊಡ್ರಿ. ಈಗ ಸಾಲ ಮಕ್ಕಳು ಕಟ್ಕೊಂಡು ಜೀವನ ನಡೆಸೋದು ನನಗೆ ಭಾಳ ಕಷ್ಟ ಆಗೈತ್ರಿ.
ಎಷ್ಟು ಸಾಲ ಮಾಡ್ಕೊಂಡಿದ್ರಮ್ಮ? ಒಂದು 5-6 ಲಕ್ಷ ರೂಪಾಯಿ ಸಾಲ ಮಾಡ್ಯಾರ. ಬ್ಯಾಂಕ್ನಾಗ 3,20,000 ಮಾಡ್ಯಾರ ರೀ. ಸಂಗಿನಾಗ ಅಲ್ಲಿ ಇಲ್ಲಿ ಹೊರಗಡೆ ದಲಾಲ್ರ ಅಂಗಡಿ ಅಲ್ಲಿ ಇಲ್ಲ ಅಂದ್ರೆ ಒಂದು 5-6 ಲಕ್ಷ ರೂಪಾಯಿ ಸಾಲ ಮಾಡ್ಯಾರ ರೀ. ಎದಕ್ಕೆ ಮಾಡಿದ್ರಮ್ಮ? ಈಗ ಬೆಳೆ ಬರಲಿದ್ದು ಬೆಳೆ ಬರ್ಲಾರ್ದಕ್ಕೆ ಮಾಡಿದ್ರಿ. ಹಿಂಗೆ ಹೊರಗೆ ಸಾಲ ತೊಗೊಂಡು ಬಡ್ಡಿ ಕಟ್ಟೋದು ಇದಂದ್ರೆ ಅವ್ರಿಗೆ ಕಷ್ಟನ ಆಗ್ಬಿಡ್ತ್ರಿ. ಅದು ಯಾರು ಏನು ಯಾರ ಮುಂದೆ ಏನು ಹೇಳ್ಕೊತಿದ್ದಿಲ್ಲ ರೀ. ಮಾಡ್ಕೊಂಡ್ರಿ ನಮ್ಮ ಮನೆಯವ್ರು ಹಿಂಗೆ ಮಾಡ್ಕೊಂಡ್ರು. ಸಾಲಗಾರ ಕಾಟಕ್ಕೆ ಬೇಸತ್ತು. ಹ್ಞೂ ರೀ, ಸಾಲಗಾರ ಕಾಟಕ್ಕೆ ಮಾಡ್ಕೊಂಡ್ರಿ. ಹೊಲ್ದಾಗ ಬೆಳೆನೂ ಒಟ್ಟ ಬರ್ತಿರಲ್ರಿ ನಮ್ಗೆ. ಇಲ್ರಿ, ಹಂಗೆ ಅಲ್ಲೇ ಊರಾಗೂ ಸಾಲ, ಬ್ಯಾಂಕ್ನಾಗೂ ಸಾಲ, ಎಲ್ಲ ಕಡೆನೂ ಸಾಲ ಮಾಡಿದ್ರಿ ಅವರು. ಈಗ ಹೆಂಗೆ ಜೀವನ ಮಾಡತ್ತೆ ಅಮ್ಮ ಈಗ ನೀನು? ಏನಿಲ್ರಿ, ದುಡಿಮೆ ಮೇಲೆ ಕೂಲಿ ಕೆಲಸದ ಮೇಲೆ ನಾ ಮಾಡ್ಕೊಂಡು ಹೊಂಟೀನಿ ರೀ. ನಾನೀಗ ಸಾಲ ಹರ್ಯಾಕಂತ ನನಗೆ ಆಗೋದಿಲ್ಲ ರೀ. ನನಗೇನ ಇದ್ರೂ ನನಗೆ ಪರಿಹಾರ ನಮಗೆ ಕೊಡ್ಬೇಕ್ರಿ ನೀವು. ಮಕ್ಕಳು ಈಗ ಅವರು ಎಲ್ಲ ಶಾಲೆಗೆ ಹೋಗ್ತಾರೆ. ಈಗ ಸಾಲಗಾರ ಕಾಟ ಒಂದು. ಹ್ಞೂ ರೀ, ಸಾಲಗಾರ ಕಾಟದ ಸಂಬಂಧ ನನ್ನ ಮಕ್ಕಳು ಸಾಲಿನೂ ಬಿಟ್ರಿ. ಅವ್ರು ಕಟ್ಕೊಂಡ ದುಡಿಮೆ ಮೇಲೆ ನಾ ಜೀವನ ನಡೆಸ್ಕೊಂತ ಹೊಂಟೀನಿ ರೀ ಈಗ. ಹ್ಞೂ ರೀ, ಸಾಲಿನೂ ಬಿಟ್ರಿ. ಎಷ್ಟಕ್ಕೆ ಬಿಡಿಸಿ ಅಮ್ಮ ಶಾಲೆ? ಈಗ 11-12 ಹೋಗಿದ್ರಿ, ಅದನ್ನು ಬಿಟ್ರಿ. ಈಗ ಮತ್ತು ನಮ್ಮ ಜೀವನ ನಡಿಬೇಕಲ್ರಿ. ಮಕ್ಕಳು ಕಟ್ಕೊಂಡು ನಾನು ಕೂಲಿ ಕೆಲಸ ಮಾಡ್ಕೊಂಡು ನಾ ದುಡ್ಕೊತ ಹೊಂಟೇನಿ ರೀ. ನಾ ಈಗ ಸಾಲ ಹರ್ಯಾಕಂತ ನನ್ನ ಕೈಲಿ ನೀಗಲ್ರಿ. ಹೊಲ್ದಾಗೂ ಬೆಳೆ ಬರೋದಿಲ್ಲ. ನನಗೇನೋ ಇದ್ರೂ ನನಗೆ ಪರಿಹಾರ ಕೊಡ್ಬೇಕ್ರಿ ನನಗೆ. ಈಗ ಎಷ್ಟು ತಿಂಗಳಾತಮ್ಮ ಪರಿಹಾರಕ್ಕಾಗಿ ನೀನು ಕಾಯಕತ್ತು? ಈಗ 5 ತಿಂಗಳು 6ನೇ ತಿಂಗಳು ರೀ ಇದು. ಇನ್ನೂ ಏನು ನನಗೆ ಬಂದಿಲ್ಲ ರೀ. ಇಲ್ರಿ, ಈಗ ಕಷ್ಟ ಆಗೈತಿ ಮಕ್ಕಳನ್ನ ಕಟ್ಕೊಂಡು ಜೀವನ ಮಾಡೋದು. ಹ್ಞೂ, ಕಷ್ಟ ಆಗೈತೆ ರೀ. ನನಗೆ ಭಾಳ ಕಷ್ಟ ಆಗೈತೆ ರೀ. ನಮ್ಮ ಮನೆಯವರು ಇದೇ ರೀತಿಗಾಗಿ ನಮ್ಮ ಮನೆಯವ್ರು ಆತ್ಮಹತ್ಯೆ ಮಾಡ್ಕೊಂಡ್ರಿ. ಮತ್ತು ಈಗ ಅವ್ರು ಹೋದ್ರೂ ಈಗ ಮತ್ತು ಸಾಲಕ್ಕಾಗಿ ನನಗೂ ಜಗ್ಗ ಕಷ್ಟ ಆಗೈತೆ ರೀ. ಮತ್ತು ನಾನು ಏನು ಮಾಡ್ಬೇಕ್ರಿ ಮಕ್ಕಳು ಕಟ್ಕೊಂಡು? ಅಮ್ಮ ನೀ ಎಷ್ಟನೇ ಶಾಲೆಗೆ ಹೋಗಿ? ಇವು ಫಸ್ಟ್ ಇಯರ್ ಹೋಗಿದ್ದೆ ರೀ. ಅಪ್ಪ ಕಾಲೇಜ್ ಹಚ್ಚಿದ್ರಿ, ಅದ ಕಾಲೇಜ್ ಮುಂದುವರ್ಸೀನಿ ರೀ. ನಾ ಅಷ್ಟ ಹೊಂಟೇನಿ ರೀ ಕಾಲೇಜ್. ಹ್ಞೂ ರೀ. ರೊಕ್ಕದ್ದು ಏನು ಮಾಡ್ತೀರಮ್ಮ? ಇಲ್ಲ ರೀ, ರೊಕ್ಕದ್ದು ಅಪ್ಪನ ಕಟ್ಟಿದ್ರಿ. ಅವಾಗ ಅವ್ರದ್ದು ಕಟ್ಟಿದ್ದು ಮುಂದುವರ್ಸ್ಕೊಂಡು ಹೊಂಟೇನಿ ರೀ. ಮುಂದೆ ಹೋಗೋದಾದ್ರೆ ಹೋಗ್ತೀನಿ ರೀ, ಇಲ್ಲಿಕ ಬಿಡ್ತೇನೆ ರೀ. ನಿಮ್ಮ ಅಪ್ಪ ಇದ್ರೆ ಕಲಿಸ್ತಿದ್ರು? ಹ್ಞೂ ರೀ, ಕಲಿಸ್ತಿದ್ರಿ ಅವ್ರು ಇದ್ದಿದ್ರೆ. ಈಗ ಮತ್ತೆ ಕಲ್ಸಾರ ಇಲ್ಲಂಗೆ ಆಯ್ತು? ಹ್ಞೂ, ಇಲ್ರಿ, ಕಲ್ಸರ್ ಇದ್ದಂಗೆ ಆತು ರೀ. ಮತ್ತು ಮುಂದೆ ಹೋಗೋದಾದ್ರೆ ಹೋಗ್ತೀನಿ, ಇಲ್ಲಿಕ ಬಿಡ್ತೇನೆ ರೀ ಕಾಲೇಜ್. ಯಾರು ದುಡಿಬೇಕಮ್ಮ ಈಗ? ನಾವೇ ದುಡಿದೇ ರೀ ಮತ್ತೆ ಮನ್ಯಾಗ. ಹ್ಞೂ ರೀ. ಮಮ್ಮಿನೂ ದುಡಿದು ಇದನ್ನು ಮಾಡ್ತಾರೆ? ಹ್ಞೂ ರೀ. ನೀ ಏನು ಮಾಡ್ತೀಯಪ್ಪ ಈಗ? ನಾನು ಫಸ್ಟ್ PUC ಇದ್ರಿ, ಈಗ ಬಿಟ್ಟೀನಿ ರೀ. ನಾನು ಹೊಲದಾಗ ಕೆಲಸ ಮಾಡ್ತೀನಿ ರೀ. ನಾನು ನಮ್ಮ ಅಪ್ಪರು ತೀರ್ಕೊಂಡಿದ್ದಾಗ ರೀ ಹೊಲದಲ್ಲಿ ಮತ್ತು ಗಂಡು ಮಕ್ಕಳು ಯಾರು ಇಲ್ದಾರ್ದಕ್ಕೆ ನಾನು ಹೊಲದಲ್ಲಿ ಕೂಲಿ ಮಾಡ್ತೀನಿ ರೀ. ಈಗ ಅಪ್ಪಾರ ಇದ್ರೆ ನೀನು ಮುಂದೆ ಕಲಿಸ್ತಿದ್ರಿ. ಅವರೇ ಹೊಲದನ್ನು ಎಲ್ಲ ಅವರೇ ಮಾಡ್ತಿದ್ರಿ, ಅವರೇ ಕಲಿಸ್ತಿದ್ರಿ. ನಾವು ಒಂದಿನ ಹೊಲಕ್ಕೆ ಹೋಗಿದ್ದಿಲ್ಲ ರೀ. ನಾನು ಶಾಲೆ ಹಚ್ತಿದ್ರಿ, ಅವರು ನಾವು ಹಾಕಿದ್ರಿ. ಈಗ ಬಿಟ್ಟಿದ್ದೀನಿ ರೀ ನಾನು. ಕಷ್ಟ ಆಗಿದ್ದಕ್ಕೆ ರೀ. ಏನು ಸಾಕಷ್ಟು ರೈತರು ಗದಗ ಜಿಲ್ಲೆಯಲ್ಲಿ ಸುಮಾರು 44 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಇವಾಗ ಕಳಸಾಪುರ ಗ್ರಾಮದ ಶರಣಪ್ಪ ಏನು ತಳವಾರಿದ್ದಾನೆ. ಈ ಒಂದು ರೈತ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಫೆಬ್ರವರಿ 12ನೇ ತಾರೀಕಿಗೆ ಸಾವನ್ನಪ್ಪಿದ್ರು ಕೂಡ ಈವರೆಗೂ ಕೂಡ ಪರಿಹಾರ ಬಂದಿಲ್ಲ. ಈ ಬಗ್ಗೆ ಮಾತನಾಡಲು ಸ್ಥಳೀಯರಿದ್ದಾರೆ. ಸರ್, ಈಗ ಈ 5-6 ತಿಂಗಳು ಆಯ್ತು ಸರ್, 5 ತಿಂಗಳಾಗಕ್ಕೆ ಬಂತು, ಪರಿಹಾರ ಬಂದಿಲ್ಲ ಅಂದ್ರೆ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಈ ಒಂದು ಮಾಧ್ಯಮದ ಮುಖಾಂತರವಾಗಿ ಸನ್ಮಾನ್ಯ H.K. ಪಾಟೀಲ್ ಸಾಹೇಬರಿಗೂ ಹಾಗೂ ಘನ ಸರ್ಕಾರಕ್ಕೂ ನಾವು ಸಮಸ್ತ ಕಳಸಾಪುರಿನ ರೈತರ ಪರವಾಗಿ ಇಂಥ ರೈತರಿಗೆ ನೀವು ಏನೇನೋ ಸಹಾಯ ಮಾಡೋದು ಬೇಡ, ಆದರೆ ಈ ಇದ್ದಂಥ ಒಂದು ಬಡ ಕುಟುಂಬವನ್ನು ನೋಡಿ ಆದರೂ ಅವರ ಕನಿಕರಕ್ಕಾಗಿಯೂ ಕೂಡ ನೀವು ಈ ಪರಿಹಾರವನ್ನು ಬೇಗನೆ ಒದಗಿಸಬೇಕು ಅಂಥೇಳಿ ಸಮಸ್ತ ಕಳಸಾಪುರಿನ ರೈತರ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಯಾಕಂತಂದ್ರೆ ಪ್ರತಿಯೊಬ್ಬ ರೈತ ಏನಂತಂದ್ರೆ ರಾಷ್ಟ್ರಕ್ಕೆ ಬೆನ್ನೆಲುಬು ಆಗಿರ್ತಕ್ಕಂಥ ರೈತನಿಗೆ ಈ ರೀತಿ ಕಷ್ಟವಾದಾಗ ಸಹಿಸಿಕೊಂಡು ಕುಳಿತಿರ್ತಕ್ಕಂಥ ಈ ಘನ ಸರ್ಕಾರಕ್ಕೆ ನಾವು ಏನು ಹೇಳಬೇಕೋ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಇಂಥ ಸಂದರ್ಭದಲ್ಲಿ ಗೊಬ್ಬರ ಇಲ್ಲ, ಬೀಜ ಗೊಬ್ಬರ ಕೊಟ್ಟರೆ ಮಳೆಯ ಅಭಾವ ಆತಂತಂದ್ರೆ ಅದು ಒಂದು ವಿಪರೀತ ಮಳೆಯಾಗಿ ಈಗ ರೈತ ಸಾಲಕ್ಕೆ ಸುಲಭವಾಗಿ ಅದು ಪರಿಣಮಿಸ್ತಾ ಇದೆ. ಇಂಥ ಒಂದು ಕುಟುಂಬಕ್ಕೆ ಸಹಾಯ ಸಹಕಾರ ನೀಡಬೇಕು ಅಂತಕ್ಕಂಥದ್ದನ್ನು ಮನಗಂಡು ಸ್ವಸಹಾಯ ಸಂಘದವರು ಕೂಡ ಇಲ್ಲೇ ನಿಂತಿದ್ದಾರೆ. ಅವರ ಕೊಟ್ಟಂಥ ಇನ್ನೂ ಸಾಲನೂ ಸಹಿತ ಆಗ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಶರಣಪ್ಪ ಸಿದ್ದಪ್ಪ ತಳವಾರವರನ್ನು ಕಳೆದುಕೊಂಡಂತೆಯೇ ನಾವು ಕೂಡ ಅವರ ಧರ್ಮ ಪತ್ನಿಯನ್ನು ಎಲ್ಲಿ ನಾವು ಕಳ್ಕೋತೀವೋ ಅಂತಕ್ಕಂಥ ಮಾತನ್ನು ಮಕ್ಕಳು ಸಹಿತ ಮಾತಾಡೋದನ್ನು ನೋಡಿದರೆ ಪ್ರತಿಯೊಬ್ಬ ರೈತನ ಕಣ್ಣೀರು ಇವತ್ತು ತೆಗೆಯುವಂಥ ಪರಿಸ್ಥಿತಿ
ಪರಿಸ್ಥಿತಿ ಬಂದದ. ಆದ್ದರಿಂದ ಘನ ಸರ್ಕಾರಕ್ಕೆ ನಾನು ಕ್ಷಮೆಯಾಚಿಸಿ ಬೇಗನೆ ಇಂಥವರಿಗೆ ಪರಿಹಾರವನ್ನು ಒದಗಿಸಬೇಕು ಅಂಥೇಳಿ ಸಮಸ್ತ ಕಳಸಾಪುರಿನ ರೈತರ ಪರವಾಗಿ ಅವರಲ್ಲಿ ನಾನು ಭಿನ್ನೈಸಿ ಕೇಳ್ಕೊಳ್ತಾ ಇದ್ದೇನೆ. ಒಟ್ಟಾರೆ ಹೇಳ್ಬೇಕಂತಂದರೆ ಏನು ಶರಣಪ್ಪ ತಳವಾರ್ ರೈತ ಏನಿದ್ದಾನೆ ಈತ ಆತ್ಮಹತ್ಯೆ ಮಾಡ್ಕೊಂಡ ಮೇಲೆ ಅವರ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಅವರು ಮಕ್ಕಳು ಕೂಡ ಶಾಲೆಯನ್ನು ಬಿಟ್ಟು ಇವಾಗ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಅವರ ಧರ್ಮಪತ್ನಿ ಇದ್ದಾಳೆ, ಅವಳೇ ಒಬ್ಬಳು ಆ ಕೆಲಸಕ್ಕೆ ಹೋಗಿ ಕೂಲಿನಾಲಿ ಮಾಡಿ ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಒಂದು ಕಡೆ ಸಾಲಗಾರರ ಕಾಟ ಜಾಸ್ತಿ ಆಗಿದೆ, ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಕೂಡ ಅದು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ನಮಗೆ ಸರ್ಕಾರ ಆದಷ್ಟು ಬೇಗ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ರೈತ ಕುಟುಂಬ ಒತ್ತಾಯ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್.ಕೆ. ಪಾಟೀಲರು ಕೂಡ ಆದಷ್ಟು ಎಚ್ಚೆತ್ತುಕೊಂಡು ಈ ಒಂದು ಕುಟುಂಬಕ್ಕೆ ಪರಿಹಾರ ಒದಗಿಸುವಂಥ ಕೆಲಸ ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.